ನಮಸ್ಕಾರ. ಎಸ್ ಎ ದೌಡಿ, ನಂಬರ್ 1 ಕರ್ನಾಟಕ ಅಕ್ಕಿ ಶಾಪ್ದಾರ್. ನೋಡಿ, ಇಲ್ಲಿ ಅಕ್ಕಿ ಶಾಪ್ಗೂ ಕೆಲವರು ನನಗೆ ಫೋನ್ ಮಾಡ್ತಾರೆ. ಹೊಸ ಶಾಪ್ದಾರ್ಗೆ ಹೇಳ್ಕೊಡೋವಂಥದ್ದು ವಿಡಿಯೋ ಇದು. ಅಬ್ಸರ್ವ್ ಮಾಡಿ ವಿಡಿಯೋ ಕೇಳಿಸ್ಕೊಳ್ಳಿ. ಏನೂ ಇಲ್ಲ, ಒಬ್ಬ ಶಾಪ್ದಾರು ಒಬ್ಬ ಹುಡುಗ ದೌಡಿಯಿಂದ ಫೋನ್ ಮಾಡ್ತಾನೆ ನನಗೆ. ಏನಪ್ಪ ವಿಷಯ ಅಂತ ಅಂದರೆ, ಅಣ್ಣ ನೀವು ಲಾಂಗ್ ಟೈಮು ಅಕ್ಕಿ ಬಿಡೋಕ್ಕೆ ಏನು ಊಟ ಕೊಡ್ತೀರಾ, ಏನು ಮಾಡ್ತೀರಾ, ಯಾವ ಥರ ಲಾಂಗ್ ಟೈಮ್ ಅಕ್ಕಿ ಬರುತ್ತೆ ಹೇಳಿ ನೋಡೋಣ. ನೀವು 32 ವರ್ಷ ಶೋಕ್ದಾರು ಅಂತೀರ, ಹೇಳಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ, ನೀನು ಹೇಳಬೇಕು ಅಂತ ಹೇಳ್ತೀನಿ. ಅದಕ್ಕೆ ಅವ್ರ ದೌಡಿಲ್ಲ ಅವ್ರ ಅಣ್ಣ ಮೇವುಗಳು ವಿದ್ಯೆ ಕಲ್ತವಂತೆ, ಮೇವುಗಳು ಮತ್ತು ಉಡನ್ ಸೆಟ್ ಮಾಡಿ ಅಕ್ಕಿ ಬಿಟ್ಟರೆ 12 ಕಲ್ಲವರು 12 ಅವರು ಹಿಂಗೆ ಲಾಂಗ್ ಟೈಮ್ ಅಕ್ಕಿ ಮಾಡ್ತದಣ್ಣ, ಆ ಥರ ವಿದ್ಯೆ ನಮ್ಮ ಅಣ್ಣ ಕಲ್ತವ್ರೆ ಅಂತ ಕೇಳಿದೆ. ನಾನು ಅದಕ್ಕೆ ಯಾವುದಪ್ಪ ದೌಡಿ ಹೆಸರು, ಎಲ್ಲಿಂದ, ಏನು ಹೆಸರು ಅಂತ ಕೇಳಿದೆ. ಅದೇನು ಹೇಳಲಿಲ್ಲ. ಈ ಥರ ಪ್ರಶ್ನೆ ಕೇಳಿದೆ. ಅದಕ್ಕೆ ನಾನು ಹೇಳಿದೆ ಓಪನ್ ಚಾಲೆಂಜಿಗೆ, ನೋಡಪ್ಪ ಈಗ ನಾನು ಈಗ ಪ್ರಶ್ನೆ ಇಷ್ಟೇ, ನಿಮ್ಮ ದೌಡಿಗೆ ಬರ್ತೀನಿ ನಾನು. ನಿಮ್ಮ ದೌಡಿಗೆ ಬಂದು ನಿಮ್ಮ ಅಣ್ಣಂಗಳು ಎಸ್ ಎ ದೌಡಿಯವ್ರು ಬರ್ತಾವ್ರೆ. ಏನೂ ಇಲ್ಲ, 12 ಕಾಲವರು ಏನು ಮೇವಲ್ಲಿ ಉಡನ್ ಸೆಟ್ ಮಾಡಿ ಏನು ವಿದ್ಯೆ ಕಲ್ತಾರೆ ಹಾಕಿ ಲಾಂಗ್ ಟೈಮ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ 1 ಲಕ್ಷ ರೂಪಾಯಿ ಪ್ರೈಸ್ ಕೊಡ್ತಾರೆ. ಲಾಂಗ್ ಟೈಮ್ ಅಕ್ಕಿ ಮಾಡಬೇಕು. ನಿಮ್ಮ ದೌಡಿಲಿ ಎಷ್ಟು ಅಕ್ಕಿ ಐತೆ ಅಂತ ಕೇಳಿದೆ. 150 ಅಕ್ಕಿ ಐತಣ್ಣ ಅಂತಂದ. 150 ಅಕ್ಕಿ ಇದ್ದರೆ ಆಯ್ತು, ಬರ್ತೀನಿ ನಿಮ್ಮ ದೌಡಿಗೆ, ಲೊಕೇಶನ್ ಹಾಕು. ನಂದು ಇಷ್ಟೇ ಪ್ರಶ್ನೆ, ನಿಮ್ಮ ದೌಡಿಯಲ್ಲಿ ನಿಮ್ಮ ಅಣ್ಣನ ಕರ್ಸು. ಎಸ್ ಎ ದೌಡಿಯವ್ರು ಹೇಳ್ತಾರೆ, ಏನಂತ ಹೇಳ್ತಾವ್ರೆ, ನೀವು ಲಾಂಗ್ ಟೈಮ್ ಯಾವ ಅಕ್ಕಿ ಬಿಟ್ಟಿದ್ದೀರ ಅದು ಸ್ಟಾಪ್ ಮಾಡೋಣ. ನಾನು ಅವ್ರದ್ದೇ ದೌಡಿಲಿ ಒಂದು 4 ಪಟ ತಕ್ಕೊಡ್ತೀನಿ, ಇಲ್ಲ 4 ಅಕ್ಕಿ ಹಿಡ್ಕೊಡ್ತೀನಿ ಅವ್ರ ದೌಡಿಲಿ. ಆ ಅಕ್ಕಿಗೆ ಉಡನ್ ಸೆಟ್ ಮಾಡಿ 12 ಕಲ್ ಓವರ್ ಬೇಡ, 10 ಅವರು ಒಂದು 3 ಅಕ್ಕಿ ಆಡಿಸ್ಲಿ, 1 ಲಕ್ಷ ಪ್ರೈಸ್ ಕೊಡ್ತೀನಿ. ಯಾಕೆಂದರೆ ನಿಮ್ಮ ಅಣ್ಣ ವಿದ್ಯೆ ಕಲ್ತವ್ರೆ, ಮೇವಲ್ಲಿ ಆಡಿಸ್ಬಿಡ್ತಾರೆ, ಉಡನ್ ಸೆಟ್ಟಿಂಗಲ್ಲಿ ಆಡಿಸ್ಬಿಡ್ತಾರೆ. ಅದಕ್ಕೆ ಆ ಥರ ಆಡಿಸಿದ್ರೆ 4 ಜನಕ್ಕೆ ತೋರ್ಸೋಣ. ಆಡ್ಸೋಕ್ಕೆ ಹೇಳೋ, ನಾನು ಅಕ್ಕಿ ಇಟ್ಕೊಡ್ತೀನಿ, ನಿಮ್ಮ ದೌಡಿ ಅಕ್ಕಿನೇ 4 ಅಕ್ಕಿ ನೋಡೋಣ ಆಡಿಸ್ತೀಯಾ ಅಂತಂದರೆ ಇವತ್ತಿಗೂ ಫೋನ್ ಇಲ್ಲ, ಸೌಂಡ್ ಇಲ್ಲ. ಅದಕ್ಕೆ ಹೊಸ ಶೋಕ್ದಾರ್ಗೆ ಹೇಳೋದು, ಮಾತಲ್ಲಿ ಏನು ಬೇಕಾದ್ರೂ ಹೇಳ್ಬೋದು, ರಿಯಾಲಿಟಿಗೆ ಹೋದಾಗ ಕಷ್ಟ ಆಗುತ್ತೆ. ನೋಡಿ, ನಾನು ಹೇಳೋದು, ಈ ಅಕ್ಕಿ ನಾನು ರಾಗಿ ಹಾಕ್ತೀನಿ, ಒಂದು 5 ಕಡಲೆಕಾಳು ಕೊಡ್ತೀನಿ, ಉಡನ್ ಸೆಟ್ ಮಾಡ್ತೀನಿ, 3 ದಿನ ರೆಸ್ಟ್ ಕೊಡ್ತೀನಿ, ಅಕ್ಕಿನ ಬಿಡ್ತೀನಿ. ಇದು ಬಂದು ಒಂದು 12 ಅವರ್ ಅಕ್ಕಿ ಆಡುತ್ತೆ. ಇದು ತಾಕತ್ತು, ಇದು ದಮ್ಮ, ಇದು ಗುಣ, ಇದು ಆಡುತ್ತೆ. ಅಕ್ಕಿ ಬಿಡ್ತಾ ಇರ್ತೀನಿ, ಹೆಸರು ಮಾಡ್ಕೊತೀನಿ ನಾನು. ತಿರ್ಗಾ ಅದೇ ವಿದ್ಯೆ ನಾನು ಕಲ್ತಿದ್ದೀನಲ್ಲ, ಬೇರೆ ಅಕ್ಕಿಗೆ ಇದಕ್ಕೇನು ಉಡನ್ ಸೆಟ್ ಮಾಡ್ತೀನಿ, 3 ದಿನ ರೆಸ್ಟು, ಮೇವು, ಇದಕ್ಕೇನು ಕೊಡ್ತೀನಿ, ಅದೇ ಕೊಟ್ಟರೆ ಆ ಅಕ್ಕಿ ಆ ಟೈಮ್ ಮಾಡೋದಿಲ್ಲ. ಎಷ್ಟೊತ್ತು ಮಾಡುತ್ತೆ, ಅದು ಕೆಪಾಸಿಟಿ ಎಷ್ಟೈತೆ, 5 ಅವರ್ ಇದ್ದರೆ, 6 ಅವರ್ ಇದ್ದರೆ, 7 ಅವರ್ ಇದ್ದರೆ ಅಷ್ಟೇ ಮಾಡೋದು. ಇದ್ರ ಟೈಮಿಂಗ್ಸ್ ಮಾಡೋದಿಲ್ಲ. ಇದ್ರ ಟೈಮಿಂಗ್ಸ್, ಇದ್ರ ಕೆಪಾಸಿಟಿ, ಇದು ಉಡನ್ ಸೆಟ್ ಮಾಡಿದೆ, ಇದಕ್ಕೆ ಸೆಟ್ ಆಗಿದೆ, ಇದ್ರ ಕೆಪಾಸಿಟಿ ಇದೆ, ಆಡ್ತೈತೆ. ಅದು ತಿಳ್ಕೊಬೇಕು ಹೊಸ ಶೋಕ್ದರು. ಮತ್ತು ನಾವು ಬೇರೆ ಅಕ್ಕಿಗೆ ಇದೇ ಪ್ರಯೋಗ ಮಾಡಿದ್ರೆ ಆ ಅಕ್ಕಿ ಲಾಂಗ್ ಟೈಮ್ ಮಾಡಲ್ಲ. ಇದು ಬಂದು ಸುಳ್ಳು, 100ಕ್ಕೆ 100 ಈ ಥರ ಹೇಳೋದು. ಮೇವಲ್ಲಿ ಉಡನ್ ಸೆಟ್ ಮಾಡಿದ್ರೆ ಅಕ್ಕಿ ಲಾಂಗ್ ಟೈಮ್, ಅದರಲ್ಲಿ ಇರಬೇಕು ತಾಕತ್ತು, ಗುಣ ಇದ್ರೆ ಮಾತ್ರ ಅಂಥ ಅಕ್ಕಿಗಳು ಸೆಟ್ ಆಗುತ್ತೆ. ನಾನು ಒಬ್ಬ ಶೋಕ್ದಾರ 150 ಅಕ್ಕಿ ಇಕ್ಕಿರ್ತೀನಿ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಅಕ್ಕಿ ಅಂತ ಇಟ್ಕೊಂಡಿರ್ತೀನಿ. ಯಾಕೆ ಎಲ್ಲ ಅಕ್ಕಿ ಆಡೋದಿಲ್ಲ? ಒಂದೊಂದು ಅಕ್ಕಿ ಒಂದೊಂದು ಟೈಮಿಂಗ್ಸ್ ಮಾಡುತ್ತೆ, ಎಲ್ಲ ಲಾಂಗ್ ಟೈಮ್ ಮಾಡ್ಬೋದಲ್ಲ? ಅದು ನನ್ನ ಪ್ರಶ್ನೆ. ಅದಕ್ಕೆ ಶೋಕ್ದಾರಲ್ಲಿ ಬಾಯಲ್ಲಿ ಏನು ಬೇಕಾದ್ರೂ ಹೇಳ್ಬೋದು, ರಿಯಾಲಿಟಿ ಅದಲ್ಲ. ನಮ್ಮ ಅಕ್ಕಿ ಶೋಕಿ ಕಲ್ತಿದ್ವಿ, ವಿದ್ಯೆಗಳು ಕಲ್ತಿದ್ವಿ, ಅವಾಗ ನಾವು ಟ್ರೈ ಮಾಡ್ತೀವಿ. ಅದ್ರ ಕೆಪಾಸಿಟಿಗೆ ಸೆಟ್ ಆದಾಗ ಅದು 8 ಅವರ್ 10 ಅವರ್ 12 ಅವರ್ ಕತ್ಲಾಗಿ ಹೋಗೋ ಚಾನ್ಸಸ್ ಅಕ್ಕಿಗಳು ಇರ್ತವೆ. ಅಷ್ಟೇ ಹೊರತು ಎಲ್ಲ ಅಕ್ಕಿಗೂ ಒಂದೇ ಥರ ಉಡನ್ ಸೆಟ್ ಆಗಲ್ಲ, ಒಂದೇ ಥರ ಮೇವು ಹಾಕಿದ್ರೆ ಅದೇ ಟೈಮಿಂಗ್ಸ್ ಆಡಲ್ಲ. ಎಲ್ಲ ಅಕ್ಕಿನೂ ಒಂದೊಂದು ಟೈಮಿಂಗ್ಸ್ ಚೇಂಜ್ ಇರ್ತವೆ. ಅದು ರೇರು. ಯಾವುದೋ ಅಕ್ಕಿಗಳು ಸಿಕ್ಕಿದ್ರೆ 13 ಅವರ್ ಆಡೋದು, ಒಂದು 2-3 ಅಕ್ಕಿ ಸಿಗ್ತವೆ ಒಂದು ದಾಡಿಲಿನ ಕಡೆ. 150 ಅಕ್ಕಿ ಇರ್ತಾರೆ, ಎಲ್ಲ ಅಕ್ಕಿ ಆಡೋಲ್ಲ. ಯಾಕೆ ಆಡಲ್ಲ? ಕಣ್ಣು ನೋಡೋದು ಗೊತ್ತು, ಕಾಲು ನೋಡೋದು ಗೊತ್ತು, ರೆಕ್ಕೆ ನೋಡೋದು ಗೊತ್ತು, ಅದು ಬ್ರೆಡ್ ಲೈನ್ ಬಗ್ಗೆ ಗೊತ್ತು. ಜಾಸ್ತಿ ಹೇಳ್ತಾ ಇದೀವಿ. ಯಾಕೆ ಅರ್ಧ ಅಕ್ಕಿ ಸೆಲೆಕ್ಷನ್ ಅಕ್ಕಿ ಒಂದು 20 ಅಕ್ಕಿನೇ ಇಕ್ಕೋಬೋದಲ್ಲ ಲಾಂಗ್ ಟೈಮ್ ಅಕ್ಕಿಗಳು? ಅದು 100ಕ್ಕೆ 100 ಸುಳ್ಳು. ಆ ಥರ ಶೋಕಲ್ಲ ಅಂತ ಹೇಳ್ತಾ ಹೊಸ ಶೋಕ್ದಾರ್ಗೆ ಕಿವಿ ಮಾತು ಕಮ್ಮಿ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೇಳಿದ್ರೆ ವಿಡಿಯೋ ಬೇಜಾನ ಇದೆ. ಇದು ಶಾಂಪಲಾಗಿ ಹೇಳ್ತೀನಿ. ಅಕ್ಕಿ ಕೆಪಾಸಿಟಿ, ಒಂದೊಂದು ಕೆಪಾಸಿಟಿ, ಒಂದೊಂದು ಅಕ್ಕಿ ನಾವು ನೋಡ್ಬೇಕು ಆಕಾಶಕ್ಕೆ ಬಿಟ್ಟು. ಅದು ಕ್ವಾಲಿಟಿ ಇರೋದೇ ಅದೇ ರಿಯಾಲಿಟಿ. ಅದು ಬಿಟ್ಟು ಬೇರೆ ಇಲ್ಲ. ಉಡನ್ ಸೆಟ್ ಮಾಡಿ ಮೇವು ಹಾಕಿ ಸೆಕ್ಷನ್ ಎಲ್ಲ 13 ಅವರ್ ಆಡುತ್ತೆ ಅನ್ನೋ ಸುಳ್ಳು. ನಾವು ವಿದ್ಯೆ ಕಲ್ತಿದ್ದು ಸೆಟ್ಟಿಂಗ್ ಮಾಡಿದಾಗ ಅದು ಕೆಪಾಸಿಟಿಯಾಗಿ ಅಕ್ಕಿ ಆಡುತ್ತೆ. ಅದನ್ನು ನಾವು ದಾಡಿಲಿ ಇಟ್ಕೊಂಡು ಶೋಕಿ ಮಾಡಬೇಕು. ಈ ಲೈನಲ್ಲಿ ಆಡೈತೆ ಅಂತ ಹೇಳಬೇಕೆ ಅಷ್ಟೇ ಹೊರತು ನಾನು ಕಿಲ್ಲಾಡಿ, ನಾನು ಕಿಂಗು, ನಾನು ಬಿಟ್ಟರೆ ಯಾರು ಇಲ್ಲ ಅನ್ನೋದು
100ಕ್ಕೆ 100 ಸುಳ್ಳು ಅಂತ ಹೇಳ್ತಾ ಎಸ್ಸದ್ದಡಿ ಸಾವಿರಾರು ಅಕ್ಕಿ ನೋಡಿದ್ದೀನಿ, ಸಾವಿರಾರು ಅಕ್ಕಿ ಆಕಾಶಕ್ಕೆ ಬಿಟ್ಟಿದ್ದೀನಿ, ಅನುಭವ ತಿಳ್ಕೊಂಡು ಹೊಸ ಶೋಕ್ದವ್ರಿಗೆ ಹೇಳೋದಂತೆ ರಿಯಾಲಿಟಿ ಶೋಕ್ ಅನುಭವಿಸಿ ಖುಷಿ ಪಡಿ ಅಂತ ಹೇಳ್ತಾ ಸುಮ್ಮನೆ ಕಿವಿ ಮಾತಿಗೆ ಹೇಳ್ತಾ ಇರ್ತಾರೆ ಕೇಳ್ಕೊಳ್ಳಿ. ರಿಯಾಲಿಟಿ ಚೆಕ್ ಹೋದಾಗ ಫೇಲ್ ಆಗ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ.